ದೇಶಾದ್ಯಂತ ಸದ್ದು ಮಾಡ್ತಾ ಇರುವ ಹಾಸನದಲ್ಲಿ ಅಥವಾ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ವಿವಾದ ಏನಿದೆ ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನ ಎಸ್ಐಟಿ ಟೀಮ್ ಆರಂಭ ಮಾಡುತ್ತೆ. ನೋಟಿಸ್ ಕೊಡೋದಾಗಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇವತ್ತಿನಿಂದ ತನಿಖೆಯನ್ನು ಆರಂಭ ಮಾಡುತ್ತೆ ಎಸ್ಐಟಿ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬೆಂಗಳೂರಿನಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನ ಇವತ್ತು ದಾಖಲು ಮಾಡಿಕೊಳ್ಳುತ್ತೆ ಎಸ್ಐಟಿ ಟೀಮ್. ಮಹಿಳಾ ಆಯೋಗದ ದೂರು, ಪೆನ್ ಡ್ರೈವ್, ವಿಡಿಯೋಗಳ ಪರಿಶೀಲನೆ ಸಾಧ್ಯತೆ ಕೂಡ ಇದ್ದು ವಿಡಿಯೋನ ಅಸಲಿಯತ್ತು ಪರೀಕ್ಷೆಗಾಗಿ ಎಫ್ಎಸ್ಎಲ್ಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ಸಾಕ್ಷ್ಯಗಳ ಸಂಗ್ರಹಕ್ಕೂ ಕೂಡ ಎಸ್ಐಟಿ ಟೀಮ್ ಮುಂದಾಗುತ್ತೆ. ವಿಡಿಯೋ ಅಸಲಿನ ಎಡಿಟ್ ಮಾಡಿದಾರಾ, ವಾಯ್ಸ್ ಏನು, ಇವೆಲ್ಲವೂ ಕೂಡ ಇದರ ಅಸಲಿಯತ್ತನ್ನ ತಿಳಿದುಕೊಳ್ಳೋಕೆ ಎಫ್ಎಸ್ಎಲ್ಗೆ ರವಾನೆ ಮಾಡೋ ಸಾಧ್ಯತೆ ಇದೆ. ಹೊಳೆನರಸೀಪುರದ ನಗರ ಠಾಣೆಯಲ್ಲಿ ಕೂಡ ಪ್ರಕರಣ ಈಗಾಗಲೇ ದಾಖಲಾಗಿದ್ದು ಬೆಂಗಳೂರಿನಲ್ಲಿ ಇವತ್ತು ಸಂತ್ರಸ್ತೆಯ ಹೇಳಿಕೆಯನ್ನ ಎಸ್ಐಟಿ ದಾಖಲು ಮಾಡಿಕೊಳ್ಳುತ್ತೆ. ಸೊ ಇವತ್ತಿನಿಂದ ಹಾಗಾದ್ರೆ ಅಧಿಕೃತವಾಗಿ ತನಿಖೆಯನ್ನು ಆರಂಭ ಮಾಡದಂತೆ ಇವರು ಮತ್ತು ವೇಗವನ್ನು ಕೂಡ ಪಡೆದುಕೊಳ್ಳುತ್ತೆ. ನಿನ್ನೆ ತನಕ ನಾವು ಮೀಟಿಂಗ್ ಆಯಿತು ಅಂತ ನೋಡಿದ್ವಿ, ಹಾಸನಕ್ಕೆ ಹೋಗ್ಬೋದು ಅಂತ ಗಮನಿಸ್ತಾ ಇದ್ವಿ, ಹಾಗಾಗ್ಬೋದು ಹೀಗಾಗ್ಬೋದು ಅಂತ ನೋಡ್ತಾ ಇದ್ವಿ. ಬಟ್ ಇವತ್ತಿನಿಂದ ಏನೇನಾಗುತ್ತೆ ಅನ್ನುವಂತಹ ಕಂಪ್ಲೀಟ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಯಾವ ಆ್ಯಂಗಲ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರೆ, ಯಾವ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದಾರೆ, ನೋಟಿಸ್ ಕೊಟ್ಟ ತಕ್ಷಣ ಅವರ ರಿಯಾಕ್ಷನ್ ಏನು ಆ ಕಡೆಯಿಂದ, ಈ ಪ್ರಕರಣ ಇದರ ಒಂದು ತನಿಖೆ ಆಗಬೇಕಾದ್ರೆ ಬೇರೆ ಯಾವುದಾದ್ರೂ ತಿರುವನ್ನು ಪಡೆದುಕೊಳ್ಳುತ್ತಾ, ಇವೆಲ್ಲವನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸುಮಾರು 18 ಜನರ ಸ್ಪೆಷಲ್ ಆಫೀಸರ್ಸ್ಗಳ ಟೀಮ್ ರೆಡಿ ಆಗಿದೆ. ಲೈಂಗಿಕ ದೌರ್ಜನ್ಯ ಆರೋಪವನ್ನ ಪ್ರಜ್ವಲ್ ರೇವಣ್ಣ ಅವರು ಎದುರಿಸ್ತಾ ಇದ್ದಾರೆ, ಅವರ ತಂದೆಯೂ ಕೂಡ ಎದುರಿಸ್ತಾ ಇದ್ದಾರೆ. ಇದರ ನಡುವೆ ಇದೀಗ ಬಿಜೆಪಿ ಮತ್ತು JDS ಅಂತ ತಗೊಂಡಾಗ ಎಲ್ಲರೂ ಕೂಡ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. SIT ಕೆಲಸ ಹೇಗಿರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಇವರಿಗೆ ಮುಂದಕ್ಕೆ ಇವರು ಯಾವ ರೀತಿಯ ಸಿಚುವೇಶನ್ ಅನ್ನ ಎದುರಿಸಬಹುದು, ಅಪ್ಪ ಮತ್ತು ಮಗ, ಇದರ ನಡುವೆ ತನಿಖೆಯ ಹಂತ ಅಥವಾ ತನಿಖೆಯ ಸ್ಪೀಡ್ ಯಾವ ರೀತಿಯಾಗಿ ಸಾಗುತ್ತೆ, ಇವೆಲ್ಲವೂ ಕುತೂಹಲ ಮೂಡಿಸ್ತಾ ಇದ್ದು. ಸೊ ಇವತ್ತಿನಿಂದ SIT ಅಧಿಕೃತವಾಗಿ ತನಿಖೆಯನ್ನ ಆರಂಭ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ಹೇಳಲಾದ ಪೆನ್ ಡ್ರೈವ್ ಪ್ರಕರಣ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಬರೀ ಹಾಸನಕ್ಕೆ ಮಾತ್ರ ಸೀಮಿತ ಆಗಿತ್ತು, ಇದೀಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ.